ಇನ್ನೊಂದು ವಿಚಾರ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ. ಸೊ ಬ್ಯಾಂಗ್ಳೂರಲ್ಲೇ ನಾವೀಗ ಒಂದು ಅಪಾರ್ಟ್ಮೆಂಟ್ ಕೊಂಡೋರು ಅಥವಾ ಒಂದು ಬಾಡಿಗೆ ಒಳ್ಳೆ ಮನೇಲಿ ಇರ್ತೀನಿ ಅಂತ ಅಂದರೆ ಒಂದು ಫ್ಯಾಮಿಲಿ ಮಾಡ್ಕೊಳ್ತೀನಿ ಅಂತಾರೆ, ನಮಗಿದೇ ಈಗ ತೀರಾ ಹೆಚ್ಚು ಅನಿಸ್ತಾ ಇದೆ. 10,000-15,000 ಒಂದು 1 BHK ಮನೆ ಅಲ್ಲಿಂದ ಶುರುವಾಗ್ತಾ ಇದೆ ಸ್ಟಾರ್ಟಿಂಗ್ ಅಂತ ಹೇಳ್ಕೊಂಬಿಟ್ಟು. ಇನ್ನು ಒಳ್ಳೆ ಮನೆ ಬೇಕು ಅಂದರೆ 35,000-40,000-50,000 ಲಕ್ಷ ದಾಟಿ ಹೋಗ್ತಾ ಇದೆ ಬಾಡಿಗೆಗೆ. ಬಟ್ ಮುಂಬೈಯಲ್ಲಿ ಇದಕ್ಕಿಂತ 3 ಪಟ್ಟು 4 ಪಟ್ಟು ಹೆಚ್ಚು ಅಂತಾರಲ್ಲ, ಹೇಗಿದೆ ಸರ್ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್, ಎಸ್ಪೆಷಲಿ ಈ ವಸತಿಗೆ ಸಂಬಂಧಪಟ್ಟ ಹಾಗೆ? ಸರ್, ಕಾಸ್ಟ್ ಆಫ್ ಲಿವಿಂಗ್ ಬ್ಯಾಂಗ್ಳೂರ್ ಈಸ್ ಮಚ್ ಚೀಪರ್ ಕಂಪೇರ್ಡ್ ಟು ಬಾಂಬೆ. ನೀವು 3 ಪಟ್ಟು 4 ಪಟ್ಟಲ್ಲ, ಕೆಲವದಲ್ಲೇ 10 ಪಟ್ಟು ಇದೆ. ಇವತ್ತು ಎವ್ರೇಜ್ ಅಂದರೆ ಬಾಂಬೆಗಿಂತ 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ದೂರ ಹೋಗಿ ಸಹ 10,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗಿಂತ ಕಡಿಮೆ ನಿಮಗೆ ಫ್ಲ್ಯಾಟ್ ಸಿಗಲ್ಲ. 40-50 ಕಿಲೋಮೀಟರ್ ದೂರ ಹೋದರು 10,000 ರೂಪಾಯಿ ಮಿನಿಮಮ್ ಹೇಳಿದೆ. ಅದು ಒಂದು ಫ್ಲ್ಯಾಟಿಗೆ ನೀವು ಹೇಳ್ತೀರಿ? ಫ್ಲ್ಯಾಟಿಗೆ ಹೇಳಿದೆ. ಅದು 10,000 ಇದೆ, 20 ಇದೆ, 30 ಇದೆ, 40 ಇದೆ. ಅಲ್ಲಿ ನಿಮಗೆ ಕಮರ್ಷಿಯಲ್ ಒಂದು ಅಂಗಡಿ ಬೇಕು ಅಂದರೆ ಅದೇ ಏರಿಯಾದಲ್ಲಿ 70,000-80,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ. ಸೊ ಟುಡೇ ಕಮರ್ಷಿಯಲ್ ಪ್ಲೇಸ್ ಇಸ್ ನಾನ್ ವಯಬಲ್. ವಯಬಲ್ ಯಾಕಂದರೆ ಅಷ್ಟೆಲ್ಲ ದುಡ್ಡು ಹಾಕಿ ಬಿಸ್ನೆಸ್ ಬರಬೇಕಲ್ಲ. ಬಿಸ್ನೆಸ್ ಬಂದರೆ ಅದರಲ್ಲಿ ಮಾರ್ಜಿನ್ ಇಲ್ಲ, ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಮಾರ್ಜಿನ್ಸ್ ಬಿಸ್ನೆಸ್ಸಲ್ಲಿ ಕಡಿಮೆ ಆಗಿದೆ, ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇಷ್ಟು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಕಾಸ್ಟ್ ಆಫ್ ಲಿವಿಂಗ್ ಈಸ್ ವೆರಿ ಹೈ. ಇನ್ ದಿ ಪ್ರೊಸೆಸ್ ಈ ಯಂಗರ್ ಜನ್ರೇಷನ್ ಆರ್ ಸೇವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ. ನಾನು ಅದೇ ಕೆಲಸ ನನ್ನ ಮಗನಿಗೆ ಹೇಳ್ತೀನಿ. ಅವನ ಏಜ್ದಲ್ಲಿ ನಾನು 0ದಿಂದ ಅಲ್ಲಿ ಓದವನು, ನೈಟ್ ಕಾಲೇಜಿಗೆ ಕಲ್ತು 100 ರೂಪಾಯಿ 200 ರೂಪಾಯಿ ಸ್ಯಾಲ್ರಿ ತಗೊಂಡು ಅಟ್ ಮೈ ಏಜ್ 35 ನನ್ನದು ಅನ್ನೋದು ಒಂದು ಮನೆ ಇತ್ತು ನನ್ನ ಹತ್ರ. ನನ್ನ ಮಗನಿಗೆ ಎಲ್ಲ ಸಿಕ್ಕಿದೆ, ಅವನು 2 ಲಕ್ಷ ಮೇಲೆ ಇನ್ಕಮ್ ಇದೆ, ಅದೊಂದು ಮನೆ ತಗೊಳ್ಳಿಕ್ಕೆ ಆಗಲಿಲ್ಲ ಅವನು ಇದುವರೆಗೂ. ಆಗ್ತಾ ಇಲ್ಲ. ಯಾಕೆಂದರೆ ಕಾಸ್ಟ್ ಅಷ್ಟಿದೆ, ಖರ್ಚು ಅವರಿಗೆ ಅಷ್ಟಿದೆ. ಲೈಫ್ ಸ್ಟೈಲ್ ಈಸ್ ಅನದರ್ ಥಿಂಗ್, ಅದರಲ್ಲೂ ಖರ್ಚಾಗ್ತಾ ಇದೆ. ಸೊ ಹಾಗಾಗಿ ಯಂಗರ್ ಜನರೇಷನ್ ಇಸ್ ಫೇಸಿಂಗ್ ದಟ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್ ಆಫ್ ಯಂಗರ್. ಒಂದು 2 BHK ನಾರ್ಮಲ್ ಫ್ಲಾಟ್ ತಗೊಳ್ಬೇಕು ಅಂತಂದ್ರೆ 2.5-3 ಕೋಟಿ ರೂಪಾಯಿ ಆಗುತ್ತೆ ಅಂತಾರೆ. ಆಗುತ್ತೆ, ಖಂಡಿತ. ನಾರ್ಮಲಿ ಎಷ್ಟು ಅದು ಹೇಳ್ದಲ್ಲ, 30 ಕಿಲೋಮೀಟರ್ 40 ಕಿಲೋಮೀಟರ್ ಹೋಗಿ ಸಹ ಐ ಆಮ್ ಕಂಪೇರಿಂಗ್ ಟು ಸೆಂಟ್ರಲ್ ಬಾಂಬೆ, 2.5 crore ಈಸ್ ದಿ ಎವರೇಜ್ ಪ್ರೈಸ್. ಏನು ರೀಸನ್ ಅಂದರೆ ಜನ ತುಂಬ ಬರ್ತಾ ಇದ್ದಾರೆ, ಜಾಗ ಕಮ್ಮಿ ಇದೆ. ಮೇನ್ ರೀಸನ್ ಡಿಮಾಂಡ್ ಇದೆ. ಕರೆಕ್ಟ್. ಯಾಕೆಂದರೆ ಕಾಸ್ಟ್ ಆಫ್ ಲ್ಯಾಂಡ್, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಅಷ್ಟಿಲ್ಲ, ಇಷ್ಟು ಕಾಸ್ಟ್ ಆಗಬೇಕು ಅಂತಿಲ್ಲ. ಯಾಕಂದರೆ ಡಿಮಾಂಡ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ದಟ್ ಈಸ್ ವೈ ದ ರಿಯಲ್ ಎಸ್ಟೇಟ್ ಕಂಪ್ನಿ ಇವಾಗ ಇಲ್ಲಿ ನೋಡಿ, ರಿಯಲ್ ಎಸ್ಟೇಟ್ ಕಂಪ್ನಿಯಲ್ಲಿ ಆಲ್ಮೋಸ್ಟ್ ಆಲ್ ಬೆಸ್ಟ್ ಕಂಪ್ನೀಸ್ ಲಿಸ್ಟೆಡ್ ಕಂಪ್ನೀಸ್. ವೈ ದೇ ಲಿಸ್ಟೆಡ್ ಕಂಪ್ನಿ? ಬಿಕಾಸ್ ಅವ್ರಿಗೆ ಡಿಮಾಂಡ್ ಇದೆ, ಬಿಸ್ನೆಸ್ ಬರ್ತಾ ಇದೆ, ಪ್ರಾಫಿಟಬಿಲಿಟಿ ಆಗ್ತಾ ಇದೆ, ದೇ ಕ್ಯಾನ್ ಶೋ ದ ಪ್ರಾಫಿಟ್ ಟುಡೇ. ಹಾಗಾಗಿ ಕರೆಕ್ಟ್. ಇನ್ನೊಂದು ಅಂದರೆ ಈಗ ಗೋಯಿಂಗ್ ಬ್ಯಾಕ್ ಟು ದ ನನ್ನ ಕನ್ನಡ ಮತ್ತು ಮುಂಬೈ ವಿಚಾರ, ಹೌದು ಆಗೆಲ್ಲ ಈ ನೈಟ್ ಕಾಲೇಜಸ್, ನೈಟ್ ಸ್ಕೂಲ್ಸ್ಗಳು ಬಹಳ ಇತ್ತು. ಸೊ ಆ ಕಾರಣಕ್ಕಾಗಿ ಕನ್ನಡದವರೆಲ್ಲ ಹೋಗಲ್ಲಿ ಓದೋದಕ್ಕೆ, ಒಂದು ಡಿಗ್ರಿ ಪಡ್ಕೊಳ್ಳೋಕೆ ಅವಕಾಶ ಆಯಿತು. ನೀವು ಕೂಡ ನಿಮ್ಮ ಎಕ್ಸಾಂಪಲ್ಲೇ ಹೇಳ್ತಾ ಇದ್ರಿ. ಈಗಲೂ ಆ ಮಟ್ಟಿಗಿನ ಸಪೋರ್ಟಿವ್ ಕನ್ನಡಿಗರಿಗೆ ಸಿಗ್ತಾ ಇದೆಯಾ ಅಲ್ಲಿ? ಅದೇ ರೀತಿಯಂಥ ಇನ್ಸ್ಟಿಟ್ಯೂಷನ್ಸು, ಮತ್ತೊಂದು ಆ ಸೇವಾ ಮನೋಭಾವನೆ ಇದೆಯಾ ಮುಂಬೈಯಲ್ಲಿ ಅಂತ? ಸೇವಾ ಮನೋಭಾವನೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಜನರು ಗಿವಿಂಗ್ ಕೆಪಾಸಿಟಿ ಇರುವಂಥ ಜನರು ಜಾಸ್ತಿ ಆಗ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ನೈಟ್ ಕಾಲೇಜಸ್, ನೈಟ್ ಸ್ಕೂಲ್ಸ್ ಇವಾಗ ಇಲ್ಲ. ಯಾಕೆಂದರೆ ಅದಕ್ಕೆ ಸ್ಟೂಡೆಂಟ್ ಸಿಗ್ತಾ ಇಲ್ಲ. ಯಾಕೆಂದರೆ ಈ ಮೈಗ್ರೇಷನ್ ಆಗ್ತಾ ಇಲ್ಲ ಈಗ. ಆ ಟೈಮ್ನಲ್ಲಿ ಎಷ್ಟು ಜನ ಹೋಗ್ತಾ ಇದ್ರು, ಇವಾಗ ಸೌತ್ ಕರ್ನಾಟಕ ಆಗಲಿ, ಕರ್ನಾಟಕ ಆಗಲಿ, ಕನ್ನಡದಾಗಲಿ, ಬೆಂಗಳೂರಿನಲ್ಲಿ ಆಗಲಿ, ಕನ್ನಡಿಗರಾಗಲಿ ಈಗ ಅಷ್ಟು ಬಾಂಬೆಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ, ಒಂದು ಈ ಜನ್ರೇಷನ್ನವರು ಅಷ್ಟು ಅಲ್ಲಿಗೆ ಬರ್ಲಿಕ್ಕೆ ರೆಡಿ ಇಲ್ಲ, ಬಂದರೆ ಅಂಥ ಒಂದು ಕಷ್ಟಪಡ್ಲಿಕ್ಕೆ ರೆಡಿ ಇಲ್ಲ, ಅಂಥ ಒಂದು ಸ್ಟ್ರಗಲ್ ಲೈಫ್ನ ಮಾಡ್ಲಿಕ್ಕೆ ರೆಡಿ ಇಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿಗ ಅಲ್ಲಿ ಅಷ್ಟೆಲ್ಲ ಮಾಡಿ ಅಲ್ಲಿ ಏನು ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಇಲ್ಲಿಯೇ ಸಿಗ್ತಾ ಇದೆ. ನೀವು ಗೌರ್ಮೆಂಟ್ನವರು ಎಷ್ಟೆಲ್ಲ ಕೊಡ್ತಾ ಇದ್ದೀರಿ ಅವರಿಗೆ, ಎಜುಕೇಷನ್ ಫ್ರೀ ಮಾಡಿದ್ದೀರಾ, ಅಕ್ಕಿ ಫ್ರೀ ಮಾಡಿದ್ದೀರಾ, ಬಾಕಿ ಎಲ್ಲ ಫ್ರೀ ಮಾಡಿದ್ದೀರಾ, ಎಷ್ಟೆಲ್ಲ ಸಿಗಬೇಕಾದ್ರೆ ಅಲ್ಲಿಗೆ ಅವ್ರಿಗೆ ಯಾಕೆ ಬರಬೇಕು? ಹಾಗಾಗಿ ಜನರು ಬರ್ತಾ ಇಲ್ಲ. ದಟ್ ಈಸ್ ಅನದರ್ ರೀಸನ್ ವಿ ಆರ್ ಫೇಸಿಂಗ್ ಎ ಲೇಬರ್ ಪ್ರಾಬ್ಲಮ್ ದೇರ್. ಅದಕ್ಕೆ ದೇವ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಬರ್ತಾ ಇಲ್ಲ. ಆದರೆ ಈಗ ಹಾಗಾಗಿ ನೈಟ್ ಸ್ಕೂಲಿಗೆ ಡಿಮಾಂಡ್ ಇಲ್ಲ. ಸೊ ಆ ಡಿಮಾಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಡೇ ಸ್ಕೂಲ್ ಕಾಲೇಜಸಲ್ಲಿ ಇಲ್ಲ. ಅದು ನೈಟ್ ಸ್ಕೂಲಿಂದ ಸ್ಟಾರ್ಟ್. ಇವಾಗ ನಾನು ನಮ್ಮ ಬಣ್ಸಂಘದ ಬಗ್ಗೆ ಮಾತಾಡಬೇಕಾದ್ರೆ, ಆ ನೈಟ್ ಸ್ಕೂಲ್ ನಡೆಸ್ತವ್ರು ನಾವು, ನಮ್ಮ ಬಣ್ಸಂಘ. ಇವತ್ತು ಮೊನ್ನೆ 2 ದಿನ ಮುಂಚೆ 12 ತಾರೀಕಿಗೆ ಪಿಯೂಷ್ ಗೋಯಲ್ ನಮ್ಮ ಕೇಂದ್ರೀಯ ಮಂತ್ರಿ ಬಂದು ನಮ್ಮ ಬಣ್ಸಂಘ ಒಂದು ಸ್ಕೂಲ್ ಇನಾಗ್ರೇಷನ್ ಮಾಡಿದರು. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಬಾಂಬೆ. ಫಸ್ಟ್ ಗ್ರೀನ್ ಪ್ಲಾಟಿನಮ್ ಬಿಲ್ಡಿಂಗ್ ಸ್ಕೂಲ್ ಇನ್ ಮಹಾರಾಷ್ಟ್ರ. ಅಂಥ ಒಂದು ಸ್ಕೂಲ್ ನಾವು ಕಟ್ಟಿದ್ದೀವಿ. ಆಲ್ಮೋಸ್ಟ್ 140 ಕೋಟಿ ಪ್ಲಸ್ ಅದಕ್ಕೆ ಖರ್ಚು ಮಾಡಿದ್ದೀವಿ. ಸೊ ಎಜುಕೇಷನು ಅದೇ ಇದೆ, ಸಿಸ್ಟಮ್ಸು ಅದೇ ಥರ ಇದೆ, ಒನ್ ಆಫ್ ದ ಬೆಸ್ಟ್ ಇದೆ. ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಇಟ್ಕೊಂಡಿದ್ದೀವಿ. ಸೊ ವಿ ವಾಂಟ್ ಟು, ದೇರ್ ಆರ್ 2 ಥಿಂಗ್. ಅದರ ಇಂಟೆನ್ಷನ್ 2 ಇದೆ. ಒಂದು, ವಿ ವಾಂಟ್ ಟು ಬಿಲ್ಡ್ ಎ ಬೆಸ್ಟ್ ನೇಷನ್. ವಿ ವಾಂಟ್ ಟು ಸ್ಟಡಿ ದ ಚೈಲ್ಡ್, ಗಿವ್ ದ ಚೈಲ್ಡ್
such in education, he becomes the best human beings tomorrow. Thirdly, we want to contribute something to Maharashtra. ಸೊ ಎಲ್ಲ ಮನೋಭಾವನೆ ಇಟ್ಕೊಂಡು ಮಾಡಿದ್ದೀವಿ. ಅದರಲ್ಲಿ ಆಮೇಲೆ ಇದರಲ್ಲಿ ಏನು ರೆವಿನ್ಯೂ ಜನ್ರೇಷನ್ ಆಗುತ್ತೋ ಈ ಸ್ಕೂಲಿಂದ, ವಿ ವಾಂಟ್ ಟು ಹೆಲ್ಪ್ ಎವ್ರಿ ಸಿಂಗಲ್ ಬಂಟ್ ಆಲ್ ಓವರ್ ಮಹಾರಾಷ್ಟ್ರ, ವೆರ್ ಎವರ್ ಇಟ್ ಈಸ್ ಪಾಸಿಬಲ್. ಅವನಿಗೆ ಎಜುಕೇಷನ್ ದುಡ್ಡು ಬೇಕಂದರೆ ಈ ಸ್ಕೂಲಿಂದ ಬಂದ ದುಡ್ಡನ್ನು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಭಾವನೆಯಿಂದ ಅದನ್ನು ಮಾಡಿದ್ದೀವಿ. ಈ ಠಾಕ್ರೆ ಯುಗಾಂತಿ ಆದಂಥ ನಂತರದಲ್ಲಿ ಈಗ ಹೇಗೆ ಈ ಮರಾಠಿ ಹೋರಾಟ, ಯಾಕಂದರೆ ಅವರಿಗೆ ನಮಗೆ ಕನ್ನಡ ಅನ್ನೋಂಥದ್ದು ಅವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಇತ್ತು ಏನೋ ಗೊತ್ತಿಲ್ಲ, ಈಗ ಅದಕ್ಕಿಂತ ಜಾಸ್ತಿ ಅಲ್ಲಿ ಹಿಂದಿ ಭಾಷಿಕರೇ ಹೆಚ್ಚಿದ್ದಾರೆ ಅಥವಾ ಹಿಂದಿಲೇ ಸಂವಹನ ಆಗುವಂಥದ್ದು ಅಂತ. ಈಗ ಈ ಮರಾಠಿ ಅಸ್ಮಿತೆ, ಮರಾಠಿ ಫೈಟ್ ಇದೆಲ್ಲ ಹೇಗಿದೆ ಸರ್? ಯಾಕಂದ್ರೆ ಅದು ಒಡೆದು ಚೂರಾಗಿ ಠಾಕ್ರೆ ಬಣ, ಉದ್ಧವ್ ಬಣ ಈ ಥರದ್ದು ಏನೇನೋ ಆಗೋಗಿದೆ ಅಲ್ಲಿ, ಶಿಂದೆ ಬಣ ಅಂದ್ಕೊಂಡು. ಈಗ ಹೇಗಿದೆ ಮರಾಠಿ ವಿಚಾರ? ಪೊಲಿಟಿಕ್ಸ್ನಲ್ಲಿ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ನನಗೆ, ಆ ವಿಷಯದಲ್ಲಿ ಜಾಸ್ತಿ ಗೊತ್ತೂ ಇಲ್ಲ. ಆದರೆ ಏನಿದೆ ಅಂತ ಹೇಳಿದ್ರೆ ಇಂಟರ್ನಲ್ ಎಲ್ಲ ಪಾಲಿಟಿಕ್ಸ್ ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆಯಿಂದ. ಈ ಕಡೆ ಜನ ಆ ಕಡೆ ಹೋಗ್ತಾರೆ, ಆ ಕಡೆ ಜನ ಈ ಕಡೆ ಹೋಗ್ತಾರೆ, ಕೆಲವು ಸಲ ಕೆಲವು ವಿಲ್ಲಿಂಗ್ಲಿ ಹೋಗ್ತಾರೆ, ಕೆಲವು ಜನ ಫೋರ್ಸಿಬ್ಲಿ ಹೋಗಬೇಕಾಗುತ್ತೆ. ಆ ಎಲ್ಲ ಟ್ಯಾಕ್ಟಿಕ್ಸ್ನಲ್ಲಿ ಒಂದೊಂದು ಪಕ್ಷಕ್ಕೆ ಒಂದೊಂದು ಈಗ ಹೊಡ್ತಾ ಬೀಳ್ತಾ ಇದೆ. ಪಕ್ಷದವರು ಸ್ವಲ್ಪ ಅವರ ಕಂಟ್ರೋಲ್ನೆಲ್ಲ ಲೂಸ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಾವು ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆದೆಲ್ಲ ಮುಂಚೆ ಏನು ನೋಡ್ತಾ ಇದ್ವು, ಇವಾಗ ಅಂಥ ಒಂದು ಸ್ಥಿತಿಯಲ್ಲಿ ಇಲ್ಲ. ಅವರು ತುಂಬ ಪಾರ್ಟಿ ತುಂಬ ವೀಕ್ ಆಗಿದೆ ಇವತ್ತು ಕಂಪ್ಯಾರಿಟಿವ್ಲಿ ಆಗಿದೆ. ಸೊ ಅದರಿಂದಾಗಿ ಹೋರಾಟ ಗಲಾಟೆ ಇವು ಸ್ವಲ್ಪ ಕಮ್ಮಿ ಆಗಿದೆ ಹೇಗೆ ಈಗ? ಅವು ಅದರಿಂದ ಕಡಿಮೆ ಆಗಿದೆ ಅಂತ ಹೇಳೋದ್ರಿಲ್ಲ, ಯಾಕಂದ್ರೆ ಅವರ ತಾವು ಪವರ್ಫುಲ್ ಫೋರ್ಸ್ ಇರಲಿಲ್ಲ. ಮುಂಚೆ ಬಾಳಾ ಸಾಹೇಬ್ ಠಾಕ್ರೆ ಇದ್ದಾಗ ಒಂದು ಮಾತಿತ್ತು, ಅವರು ಯಾರಾದರೂ ಒಬ್ಬನಿಗೆ ನೀನು ಈಗ ಸ್ಟ್ರೇಟ್ ಹೋಗಿ ಬಿಲ್ಡಿಂಗ್ 7th ಫ್ಲೋರ್ಗೆ ಹೋಗಿ ಅಲ್ಲಿಂದ ನೀನು ಜಂಪ್ ಮಾಡಬೇಕು ಅಂತ ಹೇಳಿದ್ರೆ ಅವನು ಆಗ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ, ಒಂದು 5 ನಿಮಿಷದಲ್ಲಿ ನ್ಯೂಸ್ ಬರ್ತಾ ಇತ್ತು. ಅಂದರೆ ಅಂಥ ಕಮಿಟೆಡ್ ಶಿವಸೈನಿಕರು ಇದ್ದರು. ಆಗಿದ್ದರಿಂದ ಅವ್ರ ಖಾಲಿ ಒಂದು ವರ್ಡ್ ಹೇಳಿದರೆ ಸಾಕು, ಊರೆಲ್ಲ ಒಟ್ಟಾಯಿತು, ಏನು ಮಾಡ್ಲಿಕ್ಕೆ ಹೇಳ್ತು ಅದೆಲ್ಲ ಮಾಡಿಬರ್ತಾಯಿದ್ರು. ಆದರೆ ಇವತ್ತು ಅಂಥವ್ರು ಇಲ್ಲ, ಅವ್ರ ಪಾರ್ಟಿ ತುಂಬ ವೀಕ್ ಆಗಿದೆ. ಸೊ ದ್ಯಾಟ್ ಕುಡ್ ಬಿ ಒನ್ ಆಫ್ ದ ರೀಸನ್. ಆ್ಯಂಡ್ ಬಾಳಾ ಸಾಹೇಬ್ ಠಾಕ್ರೆ ಕನ್ನಡದವ್ರ ಜೊತೆಗೆ ಆರಂಭದಲ್ಲಿ ಸ್ವಲ್ಪ ವಿರೋಧ ಅನ್ನೋದು ಬಿಟ್ಟರೆ ಆಮೇಲೆ ತುಂಬ ಚೆನ್ನಾಗೇ ಇದ್ರು ಅಂತಲೂ ಕೇಳ್ಪಡ್ತಾ ಇದ್ವಿ. ಅವ್ರ ಅಕ್ಕಪಕ್ಕ ಇದ್ದವರಲ್ಲೂ ಕೂಡ ಈ ಕೋಸ್ಟಲ್ ಅವ್ರು ಭಾಳ ಇದ್ರು. ಸರ್ ನೋಡಿ, ನನಗೆ ಗೊತ್ತಿದ್ದೆ, ಯಾಕೆಂದರೆ ಠಾಕ್ರೆ ಫ್ಯಾಮಿಲಿಯಿಂದ ನನಗೊಂದು ಕ್ಲೋಸ್ ರಿಲೇಷನ್ಶಿಪ್ ಇದೆ. ಒಂದು 15-20 ವರ್ಷದ ನಾನು ತುಂಬ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ. ಅವರು ಯಾವಾಗಲೂ ಯಾರ ವಿರೋಧಿ ಅಲ್ಲ. He was a very nice human being, a greatest leader I ever seen. ಯಾಕೆ ನಾನು ಒಂದು 2 ಜನ ಲೀಡರ್ನ ತುಂಬ ಇದು ಮಾಡ್ತೀನಿ, ಒಂದು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಂದು ಬಾಳಾ ಸಾಹೇಬ್ ಠಾಕ್ರೆ. ಇಂಥ ಲೀಡರ್ನ ನಾನು ನೋಡಲಿಲ್ಲ. ಸೊ ಈ ಲೀಡರ್ ಅಂದರೆ ಆವಾಗ ಅದು ಏನೋ ಒಂದು ಸಿಚುವೇಶನ್ ಬಂದು ಯಾರೋ ಒಬ್ಬರು ಏನಾದರೂ ಮಾಡಿದಾಗ ಅವರೇನೋ ಅಂಥ ರಿಯಾಕ್ಷನ್ ಕೊಟ್ಟಿದ್ದಾರ ಏನೋ, ಅದು ಬಿಟ್ಟರೆ ಇವ್ರು ಹೇಳ್ತಾರೆ ಅವರು ಈಸ್ ದ ಫಸ್ಟ್ ಒನ್ ಟು ಸೆಲ್. ಮಹಾರಾಷ್ಟ್ರ ಗ್ರೋತ್ ಆಗಬೇಕಾದ್ರೆ, ಬಾಂಬೆ ಗ್ರೋತ್ ಆಗಬೇಕು, ನನಗೆ ಎಲ್ಲರೂ ಬೇಕು. ಯಾಕೆಂದರೆ ಹೊರಗಡೆಯಿಂದ ಬಂದವರು ಏನು ಕೆಲಸ ಹೇಳಿದ್ರು ಮಾಡ್ತಾರೆ, ಇಲ್ಲಿದ್ದವರು ಆ ಕೆಲಸ ಮಾಡೋದಿಲ್ಲ. ಸೊ ಹಾಗಾದ್ರೆ ಪ್ರತಿಯೊಂದು ಕೆಲಸ ಆಗಬೇಕಾದ್ರೆ ನನಗೆ ಎಲ್ಲರೂ ಬೇಕು. ಹಾಗಾಗಿ ನಾವು ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಮುಂಬೈ ಈಗ ಭಾಳ ಸೇಫ್ ಇದೆ ಕನ್ನಡದವರಿಗೆ, ಎಲ್ಲರಿಗೂ. ಮುಂಬೈಲಿ ಈಗ ಸೇಫ್ಟಿ ಏನು ಪ್ರಶ್ನೆನೇ ಇಲ್ಲ. ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ, ಇವತ್ತು ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಒಬ್ಬ ಲೇಡಿ ಒಬ್ಬರೇ ಕೆಲಸಕ್ಕೆ ಹೋಗ್ತಾಳೆ, ಕೆಲಸದಿಂದ ಬರ್ತಾಳೆ, ಟ್ರೈನಲ್ಲಿ ಓಡಾಡ್ತಾಳೆ. ಸೊ ಹಾಗಾಗಿ ಸೇಫ್ಟಿ ಇಸ್ ಅಟ್ ದ ಹೈಯೆಸ್ಟ್ ಲೆವೆಲ್. ಓಕೆ, ಸೊ ನಿಮಗೆ ಸಮಾಧಾನ ಇದೆ ಕೊನೆಯದಾಗಿ? ಅಂದರೆ ನಾನು ಚಿಕ್ಕಮಂಗ್ಳೂರಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿದ್ದು ಇಲ್ಲೇ ನನ್ನ ಜೀವನ ಕಂಡುಕೊಳ್ಳೋದಕ್ಕಿಂತ ನಾನು ಮುಂಬೈ ಹೋಗಿ ನನ್ನ ಜೀವನ ಕಂಡುಕೊಂಡಿರೋದು ನನಗೆ ಸಮಾಧಾನ ಇದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ಸಮಾಧಾನವೂ ಇದೆ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಡಿಡ್ ದಟ್. ಅದು ಮಾಡ್ತಿದ್ದಿರಲೇ ಇವತ್ತು ಈ ಪರಿಸ್ಥಿತಿಗೆ ಬರ್ತಾನೆ ಇರಲಿಲ್ಲ. ಬಿಕಾಸ್ ಆ ಸಿಟಿ ನಿಮಗೆ ನೀವು ಕೇಳಿದಷ್ಟು ಕೊಡುತ್ತೆ. Not one opportunity, not 2 opportunity, not in 1 area, not in 2 area. There are so many areas, so many opportunities available. It is only how much ever you can grab, whatever that you can grab. Correct. Okay, thank you very much RK Shetty. Thank you so much for the opportunity. Valuable time na spend ಮಾಡಿದ್ದಕ್ಕಾಗಿ. ಜೊತೆಗೆ ಮುಂಬೈ ವಿಚಾರವಾಗಿ ಒಂದಷ್ಟು ಹಿಸ್ಟ್ರಿ ಮತ್ತೊಂದು ತಿಳ್ಕೊಳ್ಳುವಂಥ ಕುತೂಹಲ ನಮಗಿರುತ್ತಲ್ಲ, ಸೊ ಅಂಥದಕ್ಕೆ ನೀವು ಉತ್ತರಿಸಿದ್ದಕ್ಕಾಗಿ ಧನ್ಯವಾದ. ಮೈ ಪ್ಲೇಜರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ TV9 ವಿಶೇಷ ಪಾಡ್ಕಾಸ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.